ಒಂದು ಹಸಿರು ಕಾಡಿನ ಹೊರನಾಡಿನಲ್ಲಿ ಎಲೆಗಳ ಕೆಳಗಡೆ ಮರಗಳ ತಳಹಳ ತನೆಯ ಮಧ್ಯೆ ಒಂದು ಪುಟ್ಟ ಇರುವೆಗಳ ಕಾಲೋನಿ ಇತ್ತು. ಈ ಕಾಲೋನಿಯಲ್ಲಿ ಇತರ ಎಲ್ಲ ಇರುವೆಗಳಿಗಿಂತ ಚಿಕ್ಕದಾದ ಆದರೆ ಧೈರ್ಯವಂತಿಯಾದ ಒಂದು ಪುಟ್ಟ ಇರುವೆ ಇತ್ತು. ಅವಳ ಹೆಸರು ಅನು. ಅನು ದಿನವಿಡೀ ಚಟುವಟಿಕೆಯಿಂದ ತುಂಬಿರುತ್ತಿದ್ದಳು. ಇತರ ಇರುವೆಗಳು ಹೆಚ್ಚು ದೊಡ್ಡದು, ಹೆಚ್ಚು ಶಕ್ತಿಶಾಲಿಯಾದರೂ ಅನು ಯಾವಾಗಲೂ ಸಹಾಯ ಮಾಡಲು ಸಿದ್ಧಳಿದ್ದಳು. ಒಂದು ಬಿಸಿಲು ದಿನ ಹಸಿರಾಗಿ ಕಂಗೊಳಿಸುತ್ತಿದ್ದ ಪತ್ತೆಗಳ ನಡುವೆ ಇರುವೆಗಳು ಆಹಾರ ಸಂಗ್ರಹಕ್ಕೆ ಹೊರಟಿದ್ದವು. ಬರುವ ಚಳಿಗಾಲದ ಅಗತ್ಯಕ್ಕಾಗಿ ಎಲ್ಲರೂ ಧಾನ್ಯಗಳ ಕಣಗಳನ್ನು ತರುತ್ತಿದ್ದರು. ಅನು ಕೂಡ ಇತರರಂತೆ ಸಹಾಯ ಮಾಡಲು ಹೊರಟಳು. ಆದರೆ ಅವಳು ಚಿಕ್ಕದಾದ ಕಾರಣ ದೊಡ್ಡ ಧಾನ್ಯಗಳನ್ನು ಎತ್ತಲು ತೊಂದರೆ ಆಗುತ್ತಿತ್ತು. ಇತರ ಇರುವೆಗಳು ಅವಳನ್ನು ನಕ್ಕು ಕೇಳಿದವು. ಅನು, ನೀನು ಇಷ್ಟೊಂದು ಚಿಕ್ಕವಳಾಗಿ ಏನು ಮಾಡ್ಲಿ ಬಲ್ಲೆ? ಆದರೂ ಅನು ನಿರಾಸೆಗೊಂಡಿಲ್ಲ. ಅವಳು ಪುಟ್ಟ ಪುಟ್ಟ ಧಾನ್ಯಗಳನ್ನು ಎತ್ತಿಕೊಂಡು ಅಷ್ಟು ನಿಷ್ಠೆಯಿಂದ ತನ್ನ ಕೆಲಸ ಮುಂದುವರೆಸುತ್ತಾ ಇತ್ತು. ಆ ಮೋಡಗಳು ಸೇರುವೆಯಾಗಿ ಮಳೆ ಸುರಿಯತೊಡಗಿತು. ಎಲ್ಲ ಇರುವೆಗಳು ತಮ್ಮ ಗೂಡಿಗೆ ಓಡಿದವು. ಆದರೆ ಮಳೆಯ ಹರಿವಿನಲ್ಲಿ ಒಂದು ದೊಡ್ಡ ಧಾನ್ಯದ ಕಣವು ಜಾರಿ ಹೋಗಿ ನೀರಿನಲ್ಲಿ ತೇಲತೊಡಗಿತು. ಅನು ಅದನ್ನು ನೋಡಿದಳು. ಯೋಚನೆ ಇಲ್ಲದೆ ಓಡಿದಳು. ಮಳೆ ಬೀಳುತ್ತಿದ್ದರೂ ಹೊಕ್ಕಿದಳು. ಅವಳು ಒಂದು ಎಲೆ ಮೇಲೆ ಹಾರಿದಳು. ಅದನ್ನು ಹಡಗಿನಂತೆ ಬಳಸಿದಳು. ಅವಳು ನೀರಿನಲ್ಲಿ ಧಾನ್ಯದ ಕಣದ ಹಿಂದೆ ಸಾಗಿದಳು. ಮಳೆಯ ಹರಿವು ವೇಗವಾಗಿತ್ತು. ಎಲೆ ತಿರುಗುತ್ತಿತ್ತು. ಆದರೆ ಅನು ತನ್ನ ಶಕ್ತಿ, ಧೈರ್ಯ ಎಲ್ಲವನ್ನೂ ಸೇರಿಸಿ ಧಾನ್ಯದ ಕಣವನ್ನು ಮತ್ತೆ ಹಿಂದಕ್ಕೆ ತನ್ನ ಗೂಡಿಗೆ ತಳ್ಳತೊಡಗಿದಳು. ಅವಳು ಕೊನೆಗೆ ಧಾನ್ಯವನ್ನು ತಲುಪಿಸಿ ನದಿ ಹರಿವಿನಿಂದ ಅದನ್ನು ಮುಕ್ತಗೊಳಿಸಿ ಕಾಲೋನಿಯ ತೀರಕ್ಕೆ ತಳ್ಳಿದಳು. ಅವಳ ಸಾಹಸವನ್ನು ನೋಡಿ ಎಲ್ಲ ಇರುವೆಗಳು ಅಚ್ಚರಿಪಟ್ಟವು. ರಾಣಿ ಇರುವೆ ಬಂದಳು. ಅವಳಿಗೆ ಮೆಚ್ಚುಗೆಯ ನಗೆಯಿಂದ ಹೇಳಿದಳು, ಅನು, ನೀನು ಚಿಕ್ಕವಳಾದರೂ ನಿಜವಾದ ನಾಯಕಿ. ನೀನು ಕಾಲೋನಿಯ ಹೆಮ್ಮೆ. ಎಲ್ಲ ಇರುವೆಗಳು ಕೈ ತಟ್ಟಿದವು.